ಎಲ್ಲರಿಗೂ ನಮಸ್ಕಾರ. ಸರಿತಾ ವಿಲೇಜ್ ವ್ಲಾಗ್ಗೆ ಸ್ವಾಗತ. ಇವತ್ತು ತಂದಿರೋ ಟಾಪಿಕ್ ಏನಪ್ಪ ಅಂದರೆ ಸದಾಪ್ ಸೊಪ್ಪು. ನಮ್ಮ ಮಲೆನಾಡು ಸೈಡು ಇದಕ್ಕೆ ಸದಾಪ್ ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಎಲ್ಲ ಏನೇನು ಹೆಸರಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಗಿಡಗಳನ್ನ ಆದಷ್ಟು ಚಿಕ್ಕ ಮಕ್ಕಳುಗಳು ಇರೋ ಮನೆಗಳಲ್ಲಿ ಬೆಳೆಸೋಕೆ ಪ್ರಯತ್ನ ಮಾಡಿ. ಈ ಗಿಡ ಇರೋದ್ರಿಂದ ತುಂಬ ಒಳ್ಳೆ ಯೂಸ್ ಇದೆ. ಮಕ್ಕಳಿಗೆ ಜ್ವರ ಬಂದಾಗ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಈ ಗಿಡದ ಎಲೆಗಳನ್ನು ಮಕ್ಕಳಿಗೆ ಹೊಟ್ಟೆ ಭಾಗಕ್ಕೆ ಮತ್ತು ಬೆನ್ನು ಭಾಗಕ್ಕೆ, ಪಾದದ ಕೆಳಗೆ, ಕಂಕ್ಳಿಗೆ ಮತ್ತು ಕಾಲು ತೊಡೆ ಸಂದಿಗೆ, ಆಮೇಲೆ ಕಾಲು ಸಂದಿಗಳಿಗೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳು ಕಿರಿಕಿರಿ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಇದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಿದೆ. ಆಮೇಲೆ ಅದನ್ನು ಬಿಳಿ ಬಟ್ಟೆಲಿ ಸುತ್ತಿ ಮತ್ತು ಸೊಂಟಕ್ಕೆ ಕಟ್ಟಿದ್ರೆ ತುಂಬ ಒಳ್ಳೆಯದು. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ಖುಷಿ ಆಗುತ್ತೆ.